ಅಡುಗೆ ಮನೆಯಲ್ಲಿ ಈ ವಸ್ತು ಇದ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಿಟ್ಟು ಹೋಗುತ್ತಾಳೆ. ಅಡುಗೆ ಮನೆ ಬಹಳ ಮುಖ್ಯವಾದ ಭಾಗ. ಅಲ್ಲಿ ಅಮ್ಮ ಇರುತ್ತಾಳೆ. ಚಿಕ್ಕಂದಿನಲ್ಲೇ ಅಡುಗೆ ಮನೆಯಲ್ಲಿ ಜೊತೆಯಾಗಿ ಎಲ್ಲರೂ ಕುಳಿತು ಊಟ ಮಾಡಿದ ನೆನಪಿರುತ್ತದೆ. ಜೊತೆಗೆ ಅಡುಗೆ ಮನೆ ನಿಮ್ಮ ಮನೆಯ ಅಭಿವೃದ್ಧಿಯ ಸಂಕೇತವೂ ಹೌದು. ಅಡುಗೆ ಮನೆಯನ್ನು ವಾಸ್ತು ಪ್ರಕಾರ ಸೂಕ್ತವಾಗಿ ಕಟ್ಟಿದರೆ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ನೆಲೆಸುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಅಡುಗೆ ಮನೆಯನ್ನು ಶಾಸ್ತ್ರ ಪ್ರಕಾರವೇ ಕಟ್ಟುವುದು, ಅಡುಗೆ ಮನೆಗೆ ಸೂಕ್ತವಾದ ಬಣ್ಣವನ್ನು ಬಳಿಯುವುದು ಬಹಳ ಮುಖ್ಯ. ಸರಿಯಾಗಿ ಅಡುಗೆ ಮನೆ ಕಟ್ಟದೇ ಹೋದರೆ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು. ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡರೆ ಶಾಂತಿ ಮರಳಿ ದೊರೆಯಬಹುದು. ಈ ಬರಹದಲ್ಲಿ ಅಡುಗೆ ಮನೆ ಹೇಗಿರಬೇಕು, ತಪ್ಪಾಗಿದ್ದರೆ ಹೇಗೆ ಸರಿ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅಡುಗೆ ಮನೆಯ ವಾಸ್ತು ತತ್ವಗಳು. ವಾಸ್ತುಶಾಸ್ತ್ರದಲ್ಲಿ ಹಲವು ತತ್ವಗಳು ಇರುತ್ತವೆ. ಅಗ್ನಿ ತತ್ವ, ಭೂಮಿ ತತ್ವ, ಜಲ ತತ್ವ, ಆಕಾಶ ತತ್ವ, ವಾಯು ತತ್ವ ಅಂತೆಲ್ಲ ತತ್ವಗಳು. ಆ ತತ್ವಗಳನ್ನು ಎಲಿಮೆಂಟ್ ಅಂತಲೂ ನಾವು ಕರೆಯುತ್ತೇವೆ. ಅಗ್ನಿ ಅಂದ್ರೆ ಫೈರ್ ಎಲಿಮೆಂಟ್, ವಾಯು ಅಂದ್ರೆ ಮೆಟಲ್ ಎಲಿಮೆಂಟ್. ಹೀಗೆ ಪ್ರತಿಯೊಂದು ನಮಗೆ ಎಲಿಮೆಂಟ್. ಈ ತತ್ವ ಅಥವಾ ಎಲಿಮೆಂಟ್ಗೆ ಅಂತಲೇ ಪ್ರತ್ಯೇಕ ಬಣ್ಣಗಳು ಇರುತ್ತವೆ. ಉದಾಹರಣೆಗೆ ಅಗ್ನಿ ಎಂದರೆ ಕೆಂಪು, ಭೂಮಿ ಅಥವಾ ನೆಲ ಅಂದರೆ ಹಳದಿ ಬಣ್ಣ, ನೀರು ಅಂದ್ರೆ ನೀಲಿ ಬಣ್ಣ, ಆಕಾಶ ಅಂದ್ರೆ ವುಡ್ ಝೋನ್ ಕಲರ್, ಮೆಟಲ್ ಎಲಿಮೆಂಟ್ ಅಥವಾ ವಾಯು ತತ್ವಕ್ಕೆ ಗ್ರೇ ಕಲರ್. ಹೀಗೆ ಎಲ್ಲಕ್ಕೂ ಬೇರೆ ಬೇರೆ ಬಣ್ಣಗಳು. ಈ ಬಣ್ಣಗಳು ಅಡುಗೆ ಮನೆ ರೂಪುಗೊಳಿಸಲು ಅಥವಾ ಪರಿಹಾರಕ್ಕೆ ಬಳಕೆಯಾಗುತ್ತವೆ. ಮುಂದೆ ಅದರ ಬಗ್ಗೆ ವಿಸ್ತೃತವಾಗಿ ತಿಳಿಯೋಣ. 1. ಸಾಮಾನ್ಯವಾಗಿ ಅಡುಗೆ ಮನೆ ಕುಬೇರ ಮೂಲೆಯಲ್ಲಿ ಇರಬೇಕು ಅಂತ ಕೆಲವರು ಹೇಳುತ್ತಾರೆ. ಆದರೆ ಅದು ಸರಿಯಲ್ಲ. ಅಡುಗೆ ಮನೆ ಸದಾ ಅಗ್ನಿ ದಿಕ್ಕಿನಲ್ಲಿ ಇರಬೇಕು. ಈ ತತ್ವಗಳಿಗೆ ಅಥವಾ ಎಲಿಮೆಂಟ್ಗಳಿಗೆ ಪೂರಕವಾಗಿ ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನೀರಿನಿಂದ ಮರ ಉಂಟಾಗುತ್ತದೆ, ಮರದಿಂದ ಬೆಂಕಿ ಹತ್ತಿಕೊಳ್ಳುತ್ತದೆ, ಬೆಂಕಿಯಿಂದ ಬೂದಿ ಭೂಮಿಗೆ ಸೇರುತ್ತದೆ, ಭೂಮಿಯಿಂದ ಲೋಹ ಕರಗಿ ನೀರಾಗುತ್ತದೆ, ನೀರು ಬೆಂಕಿಯನ್ನು ನಂದಿಸುತ್ತದೆ, ಬೆಂಕಿ ಲೋಹವನ್ನು ಕರಗಿಸುತ್ತದೆ, ನೀರನ್ನು ಭೂಮಿ ಹೀರಿಕೊಳ್ಳುತ್ತದೆ. ಹಾಗಾಗಿ ನೀರು ಇರುವ ಕಡೆ ಭೂತತ್ವ ಅಥವಾ ಭೂಮಿ ಎಲಿಮೆಂಟ್ ಇರಬಾರದು, ಭೂಮಿ ಇರುವ ಕಡೆ ನೀರಿನ ಅಂಶ ಇರಬಾರದು. ಹೀಗೆ ತತ್ವಗಳಿಗೆ ವಿರೋಧವಾಗಿ ಅಡುಗೆ ಮನೆಯನ್ನು ರೂಪಿಸಿಕೊಂಡರೆ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗಲಿವೆ. ಅಡುಗೆ ಮನೆ ಆಗ್ನೇಯ ದಿಕ್ಕಲ್ಲಿ ಯಾಕಿರಬೇಕು ಎಂದರೆ ಅಗ್ನಿ ದಿಕ್ಕಿನಲ್ಲಿ ಅಧಿಪತಿ ಶುಕ್ರ. ಶುಕ್ರ ಸಂಪತ್ತಿಗೆ ಹೆಸರಾದವನು. ಹಾಗಾಗಿ ಅಗ್ನಿ ದಿಕ್ಕು ಎಂದರೆ ಸಂಪತ್ತಿನ ದಿಕ್ಕು. ಅಡುಗೆ ಅಗ್ನಿ ದಿಕ್ಕಿನಲ್ಲಿ ಸಂಪತ್ತು ಹೆಚ್ಚುತ್ತದೆ. ಸಂಪತ್ತು ವೃದ್ಧಿಯಾಗಬೇಕೆಂದರೆ ಅಗ್ನಿ ದಿಕ್ಕು ಚೆನ್ನಾಗಿರಬೇಕು, ಅರ್ಥಾತ್ ಅಡುಗೆ ಮನೆ ಚೆನ್ನಾಗಿರಬೇಕು. 2. ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ ಒಲೆ ಇರಬೇಕು. ಸಾಮಾನ್ಯವಾಗಿ ಈಗ ಎಲ್ಲರೂ ಆಗ್ನೇಯ ಮೂಲೆಯಲ್ಲಿ ಒಲೆ ಇಡುತ್ತಾರೆ. ಜೊತೆಗೆ ಪಾತ್ರೆ ಕೈ ತೊಳೆಯಲು ಸುಲಭವಾಗುತ್ತದೆ ಎಂದು ಪಕ್ಕದಲ್ಲೇ ದಕ್ಷಿಣದಲ್ಲಿ ಸಿಂಕ್ ಇಟ್ಟು ಬಿಡುತ್ತಾರೆ. ಆದರೆ ಅದು ಫೈರ್ ಝೋನ್, ಅಗ್ನಿ ಎಲಿಮೆಂಟ್ ಆ ಝೋನ್ನ ಬಲಶಾಲಿ. ಅಲ್ಲಿ ಸಿಂಕ್ ಮೂಲಕ ಯಥೇಚ್ಛವಾಗಿ ನೀರು ಬಳಸಿದರೆ ಮನೆಯಲ್ಲಿ ವಾತ, ಪಿತ್ತ, ಕಫದ ಸಮಸ್ಯೆ ಆರಂಭವಾಗುತ್ತದೆ. ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಸಿಂಕ್ ಅನ್ನು ಅಡುಗೆ ಮನೆಯ ಪೂರ್ವ ಅಂದ್ರೆ ಈಶಾನ್ಯ ದಿಕ್ಕಿಗೆ ಇಡಬೇಕು. ಆಗ ನೆಗೆಟಿವಿಟಿ ಕಡಿಮೆಯಾಗುತ್ತದೆ. ಒಂದು ವೇಳೆ ನೀವು ಈಗಾಗಲೇ ಸಿಂಕ್ ಇಟ್ಟಿದ್ದರೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಪರಿಹಾರ ಮಾಡಿಕೊಳ್ಳಬಹುದು. ಪರಿಹಾರಕ್ಕೆ ಸಿಂಕ್ನ ಕೆಳಗೆ ಹಳದಿ ಬಣ್ಣವನ್ನು ಪೇಂಟ್ ಹೊಡೆಯಬೇಕು. ಹಳದಿ ಬಣ್ಣ ಭೂತತ್ವದ ಕಲರ್. ಭೂಮಿ ನೀರನ್ನು ಹೀರಿಕೊಳ್ಳುತ್ತದೆ. ಆದ್ದರಿಂದ ನೆಗೆಟಿವಿಟಿ ಕಡಿಮೆಯಾಗುತ್ತದೆ. 3. ಬಹಳ ಮನೆಗಳಲ್ಲಿ ಒಲೆ ಮತ್ತು ಸಿಂಕ್ ಅನ್ನು ಅಕ್ಕಪಕ್ಕ ಇಟ್ಟಿರುತ್ತಾರೆ. ಏಕೆಂದರೆ ಅಡುಗೆ ಮಾಡಿ ಪಾತ್ರೆ ಪಗಡಿ ತೊಳೆಯಲು ಸುಲಭವಾಗಲಿ ಅಂತ. ಜಲ ಮತ್ತು ಅಗ್ನಿ ಅಕ್ಕಪಕ್ಕ ಇರುವುದು ಒಳ್ಳೆಯದಲ್ಲ. ಹಾಗಾಗಿ ಸಿಂಕ್ ಮತ್ತು ಅಗ್ನಿ ಮಧ್ಯದಲ್ಲಿ ತರಕಾರಿ ಕಟ್ ಮಾಡುವ ಮಣೆಯನ್ನು ಇಡಿ. ತರಕಾರಿ ಕಟ್ ಮಾಡೋಕೆ ಪ್ಲಾಸ್ಟಿಕ್ ಬಳಸುವುದು ಒಳ್ಳೆಯದಲ್ಲ. ಮಣೆ ಇದ್ದರೆ ಒಳ್ಳೆಯದು.
ಅದು ನೀರು ಮತ್ತು ಅಗ್ನಿಯ ಎನರ್ಜಿಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ನೆಗೆಟಿವಿಟಿ ಕಡಿಮೆ ಆಗುತ್ತದೆ. ಅಡುಗೆ ಮನೆಯಲ್ಲಿ ಹಲವಾರು 3 ಒಲೆ ಗ್ಯಾಸ್ ಸ್ಟವ್ ಬಳಸುತ್ತಾರೆ. ಅದು ಒಳ್ಳೆಯದಲ್ಲ. ಶಾಸ್ತ್ರದಲ್ಲಿ 4 ಒಲೆ ಇರಬೇಕು ಎನ್ನಲಾಗುತ್ತದೆ. 4 ಅನ್ನುವುದು ಸಂಪತ್ತಿನ ಸಂಕೇತ, ಪೂರ್ಣವಾಗಿರುವುದರ ಸಂಕೇತ. ಅಲ್ಲದೆ 4 ಒಲೆ ಇರುವ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸುತ್ತದೆ. 4. ಕೆಲವರು ಅಡುಗೆ ಮನೆಗೆ ಗ್ರೇ ಬಣ್ಣ ಹಾಕಿಸುತ್ತಾರೆ. ಆದರೆ ಅಡುಗೆ ಮನೆಯಲ್ಲಿ ಗ್ರೇ ಬಣ್ಣ ಇರಬಾರದು. ಏಕೆಂದರೆ ಗ್ರೇ ಅನ್ನುವುದು ಮೆಟಲ್ ಬಣ್ಣ. ಮೆಟಲ್ ಅಗ್ನಿಯಲ್ಲಿ ಕರಗುತ್ತದೆ. ಗ್ರೇ ಬಣ್ಣ ಇದ್ದರೆ ಸಮೃದ್ಧಿ ಕರಗುತ್ತದೆ. ಹಾಗಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಲಿದೆ. ಹಾಗಾಗಿ ಗ್ರೇ ಮತ್ತು ನೀಲಿ ಬಣ್ಣವನ್ನು ಬಳಸದೇ ಇರುವುದು ಒಳ್ಳೆಯದು. ನೀಲಿ ಬಣ್ಣ ನೀರಿನ ಬಣ್ಣ. ನೀರಿಗೂ ಅಗ್ನಿಗೂ ವಿರುದ್ಧ ದಿಕ್ಕು. ಆದ್ದರಿಂದ ಅಡುಗೆ ಕೋಣೆಗೂ ನೀರಿನ ಬಣ್ಣ ಬೇಡ. ಕಾರ್ಡ್ಬೋರ್ಡ್ ಇತ್ಯಾದಿಗಳಿಗೆ ಕೆಂಪು ಗುಂಪಿನ ಬಣ್ಣಗಳು ಎಂದು ಕರೆಯಲ್ಪಡುವ ಲ್ಯಾವೆಂಡರ್, ಪಿಂಕ್ ಇತ್ಯಾದಿಗಳನ್ನು ಬಳಸಬಹುದು. ಲ್ಯಾವೆಂಡರ್ ಮತ್ತು ಪಿಂಕ್ ಲಕ್ಷ್ಮಿಗೆ ಪ್ರಿಯವಾದ ಬಣ್ಣಗಳು. ಮನೆಯ ಹೆಣ್ಮಕ್ಕಳಿಗೂ ಪ್ರಿಯವಾಗುವ ಬಣ್ಣಗಳೇ. ಈ ಬಣ್ಣಗಳು ಶಾಂತಿ ಉಂಟು ಮಾಡುತ್ತವೆ. ಹೆಣ್ಮಕ್ಕಳು ಪ್ರೀತಿಯಿಂದ, ಖುಷಿಯಿಂದ ಅಡುಗೆ ಮಾಡಿದರೆ ಮನೆ ಆನಂದಮಯ ಆಗುತ್ತದೆ. ಇದರ ಜೊತೆಗೆ ಲೈಟ್ ಗ್ರೀನ್ ಬಣ್ಣವನ್ನು ಬಳಸಬಹುದು. ಆದ್ದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. 5. ಇನ್ನುಳಿದಂತೆ ಅಡುಗೆ ಮನೆಯಲ್ಲಿ ಔಷಧಿ ಬಾಟಲ್ಗಳನ್ನು ಇಡಲೇಬಾರದು. ಎಲ್ಲಿ ಅಡುಗೆ ಮಾಡುವ ಜಾಗದಲ್ಲಿ ಔಷಧಿ ಇರುತ್ತದೋ ಅಲ್ಲಿ ರೋಗಬಾಧೆ ಜಾಸ್ತಿ ಆಗುತ್ತದೆ. ಮುಖ್ಯವಾಗಿ ನಿಮ್ಮ ಮನೆಯ ಮೇಲೊಂದು ಮನೆ ಇದ್ದರೆ ಆ ಮನೆಯ ಶೌಚಾಲಯ ನಿಮ್ಮ ಅಡುಗೆ ಮನೆಯ ಮೇಲೆ ಇರದಂತೆ ನೋಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ನಿಮ್ಮ ಅಡುಗೆ ಮನೆಯ ಪಕ್ಕವೇ ಸ್ನಾನದ ಮನೆ ಅಥವಾ ಶೌಚಾಲಯ ಮಾಡಬಾರದು. ಅವೆಲ್ಲವೂ ನೀರಿನ ತತ್ವ ಇರುವ ಸ್ಥಳಗಳು. ಶೌಚಾಲಯ, ಸ್ನಾನದ ಮನೆ ಇದ್ದರೆ ಆರ್ಥಿಕ ಸಮೃದ್ಧಿ ಆಗುವುದಿಲ್ಲ. ಒಂದು ವೇಳೆ ಅಡುಗೆ ಮನೆಯ ಪಕ್ಕ ಶೌಚಾಲಯ ಮಾಡಿಬಿಟ್ಟಿದ್ದಾರೆ ಅಂದುಕೊಳ್ಳಿ, ಆತಂಕ ಬೇಡ. ಅದಕ್ಕೆ ಪರಿಹಾರ ಇದೆ. ಆ ಶೌಚಾಲಯ ಅಥವಾ ಸ್ನಾನದ ಮನೆಯಲ್ಲಿ ರೆಡ್ ಕಲರ್ ಬಲ್ಬ್ ಅಥವಾ 0 ಬಲ್ಬ್ ಹಾಕಿ. ಆ ಬಲ್ಬ್ ದಿನದ 24 ಗಂಟೆ ಉರಿಯುತ್ತಲೇ ಇರಲಿ. ಅದರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತದೆ. 5. ಅಡುಗೆ ಮನೆಯ ನೈಋತ್ಯದಲ್ಲಿ ಸ್ಟೋರ್ ರೂಮ್ ಮಾಡಬೇಕು. ಅದೇ ದಿಕ್ಕಿನಲ್ಲಿ ವರಳಕಲ್ಲು ಇಡಬಹುದು. ಇನ್ನು ಕೆಲವರಿಗೆ ರೆಫ್ರಿಜರೇಟರ್ ಎಲ್ಲಿಡಬೇಕು ಎಂಬ ಪ್ರಶ್ನೆ ಇರುತ್ತದೆ. ಫ್ರಿಜ್ ನೀರಿಗೆ ಸಂಬಂಧಿಸಿದ್ದು. ಹಾಗಾಗಿ ಅಗ್ನಿಯ ದಿಕ್ಕು ದಕ್ಷಿಣದಲ್ಲಿ ಅಥವಾ ಆಗ್ನೇಯದಲ್ಲಿ ಇಡಬಾರದು, ಉತ್ತರದಲ್ಲಿಯೇ ಇಡಬೇಕು. ಮನೆಯಲ್ಲಿ ದವಸ ಧಾನ್ಯಕ್ಕೆ ತೊಂದರೆ ಉಂಟಾಗುತ್ತಿದೆ ಎಂದರೆ ಅಳುಕಬೇಡಿ. ಶುಕ್ರವಾರದ ದಿನ ಅಗ್ನಿದೇವನನ್ನು ಪೂಜೆ ಮಾಡಿ ತುಪ್ಪದನ್ನ ನೈವೇದ್ಯ ಮಾಡಿ. ಈಶಾನ್ಯ ವಲಯದಲ್ಲಿ ನೈವೇದ್ಯ ಇಟ್ಟರೆ ದಾರಿದ್ರ್ಯ ಕಡಿಮೆ ಆಗುತ್ತದೆ, ಮನೆ ಅಭಿವೃದ್ಧಿ ಕಾಣುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.